ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಇನ್ನು ಮುಂದೆ ನಿಮ್ಮ ಕೂದಲು ಕೂಡ ಉದ್ದವಾಗಿ, ಕಪ್ಪಾಗಿ, ಒತ್ತೊತ್ತಾಗಿ, ದಟ್ಟವಾಗಿ ಬೆಳೆಯುತ್ತೆ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನೀವು ನೋಡಿರ್ಬೋದು, ಕೇರಳದವರ ಕೂದಲು ಎಷ್ಟು ಕಪ್ಪಾಗಿರುತ್ತೆ, ಉದ್ದವಾಗಿರುತ್ತೆ, ದಟ್ಟವಾಗಿರುತ್ತೆ, ಸೊಂಪಾಗಿ ಬೆಳೆದಿರುತ್ತೆ. ಅಲ್ಲದೆ ಕಾಡಿಗೆ ಎಷ್ಟು ಕಪ್ಪಾಗಿರುತ್ತೆ ಅವರ ಕೂದಲು. ಹಾಗಾದರೆ ಕೇರಳದ ಮಹಿಳೆಯರ ಈ ಒಂದು ಉದ್ದ ಕೂದಲಿನ ಸೀಕ್ರೆಟ್ ಏನು ಅಂತ ಹೇಳಿ ನೋಡೋದಾದರೆ, ಇದನ್ನು ನಾನು ನನ್ನ ಫ್ರೆಂಡ್, ನನ್ನ ಸ್ನೇಹಿತೆಯಿಂದ ತಿಳ್ಕೊಂಡು ಈ ಒಂದು ರೆಮಿಡಿಯನ್ನು ಮಾಡ್ತಾ ಇದ್ದೀನಿ. ಅದು ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಯಾರೆಲ್ಲ ನಮ್ಮ ಕೂದಲು ಬೆಳೀತಾ ಇಲ್ಲ, ಉದ್ದ ಆಗ್ತಾ ಇಲ್ಲ, ತುಂಬ ಉದುರ್ತಾ ಇದೆ ಅಂತೇಳಿ ತುಂಬ ಬೇಸರ ಪಟ್ಕೋತಾ ಇರ್ತೀರೋ, ಖಂಡಿತವಾಗ್ಲೂ ಈ ಒಂದು ಮ್ಯಾಜಿಕ್ ರೆಮಿಡಿಯನ್ನು ನೀವು ಕೂಡ ಮಾಡಿ ನಿಮ್ಮ ಕೂದಲು ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಈ ಒಂದು ಹೋಮ್ ರೆಮಿಡಿ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ. ಇನ್ನು ಮುಂದೆ ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ, ಕೂದಲು ಸೊಂಪಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಹೇರ್ ಗ್ರೋತ್ಗೋಸ್ಕರ ಏನೇನೋ ಟ್ರೈ ಮಾಡಿದ್ದೀವಿ. ಹೇರ್ ಪ್ಯಾಕ್ಗಳನ್ನು ಅಪ್ಲೈ ಮಾಡ್ತೀವಿ, ಅದ್ರ ಜೊತೆಗೆ ಆಯಿಲನ್ನು ಚೇಂಜ್ ಮಾಡ್ತಾ ಇರ್ತೀವಿ, ಶಾಂಪುಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ಉದುರೋದು ಕಡಿಮೆ ಆಗ್ತಾ ಇಲ್ಲ, ಬೆಳವಣಿಗೆ ಹೆಚ್ಚಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ಹೋಮ್ ರೆಮಿಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ ಆಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ಮಾಡ್ಕೊಂಡಿರುವಂಥ ಈ ಒಂದು ಹೋಮ್ ರೆಮಿಡಿಯನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಪುರುಷರು, ಮಹಿಳೆಯರು, ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಸೊಂಪಾಗಿ, ದಟ್ಟವಾಗಿ ಬೆಳೀತಾ ಹೋಗುತ್ತೆ. ಹಾಗಾದರೆ ವಿಡಿಯೋನ ನೋಡೋಣ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ. ಅದಕ್ಕೂ ಮೊದಲು ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಮ್ಯಾಜಿಕ್ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಣ್ಣಿನ ಬೌಲನ್ನು ತೊಗೊಂಡಿದ್ದೀನಿ. ಅಗಲವಾಗಿರೋಂಥ ಮಣ್ಣಿನ ಬೌಲು, ಅಥವಾ ನೀವು ಐರನ್ ಬೌಲ್ ತೊಗೋಬೋದು, ಬಾಣಲೆ ತೊಗೋಬೋದು, ಅಥವಾ ಸ್ಟೀಲ್ ಬೌಲ್ ಕೂಡ ನೀವು ಇಲ್ಲಿ ತೊಗೋಬೋದು. ಕೇರಳದ ಮಹಿಳೆಯರು ಈ ರೀತಿ ರೆಮಿಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚಾಗಿ ಅವರು ಮಡ್ ಬೌಲ್ಗಳನ್ನೇ ಬಳಸ್ತಾರೆ. ಇದ್ದರೆ ಈ ರೀತಿ ತೊಗೊಳ್ಳಿ, ಇಲ್ಲಾಂದರೆ ಬೇರೆ ಬೌಲ್ಗಳಲ್ಲೂ ಕೂಡ ನೀವು ಮಾಡ್ಕೋಬೋದು. ಇದರಲ್ಲಿ ನಾನು ಒಂದು 4-5 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಬೇಕಾಗಿರುವಂಥದ್ದು ಸೀಗೆಕಾಯಿ. ಈ ಒಂದು ಸೀಗೆಕಾಯಿ ಅನ್ನುವಂಥದ್ದು ಏನಿರುತ್ತೆ, ಗ್ರೋತನ್ನು ಡಬಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕೂದಲು ತುಂಬ ಕಪ್ಪಾಗಿ, ದಟ್ಟವಾಗಿ, ಉದ್ದವಾಗಿ, ಸೊಂಪಾಗಿ ಬೆಳೆಯುತ್ತೆ. ನೀವು ನೋಡಿರ್ಬೋದು, ಕೇರಳದ ಮಹಿಳೆಯರ ಕೂದಲು ಅವರಿಗೆ ವಯಸ್ಸಾದ್ರೂ ಕೂಡ ಒಂದು ಕೂಡ ತಲೆಯಲ್ಲಿ ಬಿಳಿ ಕೂದಲಿರೋದಿಲ್ಲ, ತುಂಬಾ ಕಪ್ಪಾಗಿರುತ್ತೆ, ಕಾಡಿಗೆ ಎಷ್ಟು ಕಪ್ಪಾಗಿರುತ್ತೆ. ಅದಕ್ಕೆ ಕಾರಣ ಈ ಪದಾರ್ಥಗಳು ಅಂತಲೇ ಹೇಳ್ಬೋದು. ಈ ಒಂದು ಸೀಗೆಕಾಯಿ ಏನಿರುತ್ತೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಕೂದಲನ್ನು ಉದ್ದ ಬೆಳೆಸೋದಕ್ಕಾಗಿರ್ಬೋದು, ಜೊತೆಗೆ ಕೂದಲನ್ನು ಕಪ್ಪಾಗಿಸುವಲ್ಲಿ. ಸೀಗೆಕಾಯಿ ಇದೆ ಅಂದರೆ ನೀವು ಅದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡಿ ಹಾಕ್ಕೊಳ್ಳಿ, ಅಥವಾ ಈಗ ಆನ್ಲೈನಲ್ಲಿ ಸಿಗುತ್ತೆ, ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಈ ರೀತಿ ಸೀಗೆಕಾಯಿ ಪೌಡರು. ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸೀಗೆಕಾಯಿ ಪೌಡರನ್ನು ಈ ಒಂದು ಎಣ್ಣೆಯೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ನಲ್ಲಿಕಾಯಿ ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಉದುರೋದನ್ನು ತಡೆಗಟ್ಟುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೇ ಇದು ಏನು ವೈಟ್ ಹೇರ್ಸ್ ಇರುತ್ತೆ ಅದು ಆಗದಂತೆ ತಡೆಗಟ್ಟುತ್ತೆ. ತುಂಬ ಚಿಕ್ಕ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ, ಅದನ್ನು ತಡೆಗಟ್ಟಿ ಕೂದಲು ಕಪ್ಪಾಗಿ, ಸೊಂಪಾಗಿ, ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ. ನೋಡಿ, ನಾನಿಲ್ಲಿ ನಲ್ಲಿಕಾಯಿ, ಸೀಗೆಕಾಯಿ ಪೌಡರ್ ಏನು ಹಾಕಿದ್ದೀನಿ ಅದನ್ನು ಈ ಒಂದು ಕೊಬ್ಬರಿ ಎಣ್ಣೆಯೊಟ್ಟಿಗೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಎಣ್ಣೆಗಳನ್ನು ಮಾಡುವಂಥ ಸಮಯದಲ್ಲಿ ಕೂಡ ಈ ಪೌಡರ್ಗಳನ್ನು ಸೇರಿಸಿ ಎಣ್ಣೆಗಳನ್ನು ಮಾಡಿ ಅಪ್ಲೈ ಮಾಡ್ತಾ ಬಂದ್ರೂ ಸಾಕು, ನಿಮ್ಮ ವೈಟ್ ಹೇರ್ಸನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಜೊತೆಗೆ ಕೂದಲು ಉದ್ದವಾಗಿ, ಸೊಂಪಾಗಿ, ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ಈ ಒಂದು ಮ್ಯಾಜಿಕ್ ಪೌಡರ್ಗಳು ಅಂತಲೇ ಹೇಳ್ಬೋದು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾವಿಲ್ಲಿ ಗ್ಯಾಸ್ ಮೇಲೆ ಇಟ್ಟು ಕಾಯಿಸ್ಕೊಳ್ಬೇಕು. ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಒಂದು ಎಣ್ಣೆಯನ್ನು ಕಾಯಿಸ್ತಾ ಹೋಗಬೇಕು. ನೋಡಿ, ಈ ಒಂದು ರೆಮಿಡಿ ಎಷ್ಟು ಪವರ್ಫುಲ್ ಅಂದರೆ ಖಂಡಿತವಾಗ್ಲೂ ಇದನ್ನು ಹಚ್ಚುತ್ತಾ ಬಂದರೆ ಸಾಕು, ನಮ್ಮ ಕೂದಲು ತುಂಬ ಫಾಸ್ಟಾಗಿ ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಈ ಒಂದು ರೆಮಿಡಿ ಮಾಡುತ್ತೆ. ಖಂಡಿತವಾಗ್ಲೂ ಕೇರಳದ ಮಹಿಳೆಯರು ತಮ್ಮ ಕೂದಲಿಗೆ ವಾರಕ್ಕೆ ಒಮ್ಮೆನಾದರೂ ಈ ಒಂದು ಆಯಿಲ್ ರೆಮಿಡಿಯನ್ನು ಮಾಡಿ ಹಚ್ಚೋದ್ರಿಂದನೇ ಅವರ ಕೂದಲು ಸಾಕಷ್ಟು
ಉದ್ದವಾಗಿ ಬೆಳೆಯುತ್ತೆ, ಜೊತೆಗೆ ತುಂಬ ಕಪ್ಪಾಗಿರುತ್ತೆ. ಉದ್ರೋದಂತೂ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಜೊತೆಗೆ ಹೊಟ್ಟಿನ ಸಮಸ್ಯೆಯ ಒಂದು ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಬೇಗನೆ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ. ನೀವು ನೋಡಿರ್ಬೋದು, ಕೇರಳದ ಮಹಿಳೆಯರ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ. ಅವ್ರಿಗೆ ಏಜ್ ಆದ್ರೂ ಕೂಡ ಅವರ ಕೂದಲು ಸದಾ ಕಪ್ಪಾಗಿಯೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇದಾಗಿದೆ. ಈಗ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೆ ಇದನ್ನು ಹೀಗೇ ಬಿಟ್ಬಿಡೋಣ. ಈ ಒಂದು ರೆಮಿಡಿಯನ್ನು ಹಿಂದಿನ ದಿನ ರಾತ್ರಿ ಮಾಡಿ ಹಾಗೆಯೇ ಇಟ್ಟು ಮಾರನೇ ದಿನ ಬೆಳಗ್ಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಆಗ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅಷ್ಟು ಸಮಯ ಇಲ್ಲ ಅಂದರೆ ಒಂದು 4-5 ಗಂಟೆನಾದರೂ ಹಾಗೆಯೇ ಬಿಟ್ಬಿಡಿ. ಅದಾದ ನಂತರ ಈ ಒಂದು ರೆಮಿಡಿಯನ್ನು ಅಪ್ಲೈ ಮಾಡ್ಕೋಬೇಕು. ನೋಡಿ, ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನು ಮಾರನೇ ದಿನ ಬೆಳಗ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇದು ಸ್ವಲ್ಪ ಗಟ್ಟಿಯಾಗಿದೆ, ಜೊತೆಗೆ ಅದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತುಂಬ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಕೂದಲು, ಅವರ ಒಂದು ಮಹಿಳೆಯರ ಕೂದಲು ಎಷ್ಟು ಕಪ್ಪಾಗಿರುತ್ತೆ ನೀವು ನೋಡಿರ್ಬೋದು. ಇದನ್ನು ಅವರು ತಪ್ಪದೇನೆ ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೆ ಒಮ್ಮೆನಾದರೂ ಈ ರೀತಿ ರೆಮಿಡಿಗಳನ್ನು ಮಾಡಿ ಹಚ್ಚುತ್ತಾನೆ ಇರ್ತಾರೆ. ಅದಕ್ಕೋಸ್ಕರನೇ ಅಷ್ಟು ಉದ್ದವಾಗಿ, ದಟ್ಟವಾಗಿ ಮತ್ತು ಕಪ್ಪಾಗಿ ಸೊಂಪಾಗಿ ಇರುತ್ತೆ ಅವರ ಕೂದಲು. ಈ ರೀತಿ ಮಾಡ್ಕೊಂಡಿರುವಂಥ ಈ ಒಂದು ರೆಮಿಡಿಯನ್ನು ನೀವು ಕೂದಲಿನ ಬುಡದಿಂದ ಹಚ್ಕೋಬೇಕು. ತುದಿವರೆಗೂ ಹಚ್ಚೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಇದನ್ನು ನೀಟಾಗಿ ರೂಟ್ಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಕೂದಲಿನ ಬೆಳವಣಿಗೆ ಆಗೋದು ನಮ್ಗೆ ಅಲ್ಲಿಂದನೇ ಅಲ್ವಾ. ಅದಕ್ಕೋಸ್ಕರ ನೀಟಾಗಿ ಮೊದಲು ಈ ರೀತಿ ರೂಟ್ಸಿಗೆ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಅದಾದ ನಂತರ ಇದನ್ನು ತುದಿವರೆಗೂ ಹಚ್ಕೊಳ್ಳಿ. ಈ ರೀತಿ ಹಚ್ಬಿಟ್ಟು ನೀವು ಇದನ್ನು ಒಂದು ಅರ್ಧ-ಮುಕ್ಕಾಲು ಗಂಟೆನಾದರೂ ತಲೆನಲ್ಲಿ ಹಾಗೆ ಬಿಟ್ಕೋಬೇಕು. ಅದಾದ ನಂತರ ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಈ ರೀತಿ ವಾರಕ್ಕೆ ಒಮ್ಮೆನಾದರೂ ಹಚ್ಚುತ್ತಾ ಬನ್ನಿ. ಇದು 100% ಆಗಿ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಎಷ್ಟೇ ಉದುರ್ತಿರೋ ಅಂಥ ಕೂದಲಾಗಿದ್ದರೂ ಕೂಡ ಒಂದೇ ವಾಶಲ್ಲಿ ಕಂಟ್ರೋಲ್ ಆಗುತ್ತೆ. ಬೆಳವಣಿಗೆನೇ ಇಲ್ಲ ಅನ್ನೋವಂಥ ಕೂದಲು ಕೂಡ ಬೆಳೀಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಬಿಳಿ ಕೂದಲಿನ ಸಮಸ್ಯೆ ಕೂಡ ತುಂಬ ಬೇಗನೆ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು. ನೋಡಿ, ನಾನಿಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಕೂದಲು ಎಷ್ಟು ಒಂದು ಹೊಳಪನ್ನು ಪಡೆದಿದೆ, ಜೊತೆಗೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ಹೇರ್ ಫಾಲ್ ಅಂತೂ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಮಾಡಿ ಯಾವ ರೀತಿ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದನ್ನು ಮಕ್ಕಳು, ವಯಸ್ಸಾದವರು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಯಾರಿಗೆ ಕೂದಲಿನ ಬೆಳವಣಿಗೆ ಹೆಚ್ಚಾಗಿ ಆಗಬೇಕು ಅಂತ ಅಂದ್ಕೋತಿರ್ತೀರೋ ಖಂಡಿತವಾಗ್ಲೂ ಈ ಒಂದು ರೆಮಿಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ, ಅದರಲ್ಲೂ ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೊಂಡಿರುವಂಥ ಈ ಒಂದು ಮ್ಯಾಜಿಕ್ ಪವರ್ಫುಲ್ ಮನೆಮದ್ದನ್ನು ನೀವು ಕೂಡ ಮಾಡಿ ಖಂಡಿತವಾಗ್ಲೂ ಅದರಿಂದ 100% ಆದಂಥ ರಿಸಲ್ಟನ್ನು ನೀವು ಪಡಿಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.